ಬಿಗಿನೇ ಟೈಟ್ ಮುಂದೆ ಸೈಕ್ಲಿಂಗ್ ನೋಡಿ ಜಸ್ಟ್ ಒಂದು 2 ನಿಮಿಷ ಈ ರೀತಿ ಸೈಕ್ಲಿಂಗ್ ಮಾಡೋದ್ರಿಂದ ನೋಡಿ ನಮಗೆ ಮಂಡೆ ನೋವು ಕಡಿಮೆ ಆಗುತ್ತೆ. ಈ ರೀತಿ ಮಂಡೆ ನೋವು ಸೊಂಟ ನೋವು ಫ್ಯಾಟಿಗೆ ಅನುಕೂಲ. ಸೈಕ್ಲಿಂಗ್ ನೋಡಿ, ವಾಕಿಂಗ್ ನೋಡಿ, ಜಸ್ಟ್ 2 ಮಿನಿಟ್ಸ್ ವಾಕ್ ಮಾಡಿ ಸಾಕ್ತಾರೆ, ಫುಲ್ ಬಾಡಿ ವರ್ಕ್ ಆಗುತ್ತೆ. ವಾಕಿಂಗ್ ನೋಡಿ, ವಾಕ್ ನಾವು ಎಷ್ಟು ಮಾಡಿದರೂ ಕೂಡ ನಮಗೆ ಬ್ಯಾಕ್ ಪೇನ್ ಕಡಿಮೆ ಆಗಲ್ಲ. ಮೇಡಮ್ ಹೇಳ್ತಾರೆ ಬ್ಯಾಕ್ ಪೇನ್ ಈ ರೀತಿ ನೋಡಿ, ಸಪೋರ್ಟ್ ಇರೋದಲ್ಲ ನಿಲ್ಲಿಸ್ಬೋದು. ಇದು ನಮಗೆ ಬ್ಯಾಕ್ ಪೇನ್ ಬ್ಯಾಕ್ಗೆ ಅನುಕೂಲ. ಈ ರೀತಿ ನೋಡಿ, ಇದು ಮಂಡಿ ಸೊಂಟ ಪ್ಯಾಟ್ ಈ ರೀತಿ ಈ ಟೈಪು ನೋಡಿ. ಇದು ಮಾಡೋದು ಸೈಡ್ ಪ್ಯಾಟರ್ನ್ ಶುಗರ್ ಕಂಟ್ರೋಲ್ ಆಗುತ್ತೆ. ಎರಡನ್ನೂ ಒಂದೇ ಕಾಲಿಗೆ ಹಾಕ್ಬಿಟ್ಟು ಸೈಡ್ ಪ್ಯಾಟ್ ಹೋಗುತ್ತೆ. ಶುಗರ್ ಏನು ಮಾಡಿ ಶುಗರ್ ಕಂಟ್ರೋಲ್ ಆಗುತ್ತೆ ನೋಡಿ. ಕೈ ಫ್ರಂಟ್ ಬರುತ್ತೆ ಇದೆ ಈ ರೀತಿ ನೋಡಿ. ಈ ರೀತಿ ನೋಡಿ, ಈ ಕಡೆ ನಾವು ಎಷ್ಟು ಮಾಡ್ತೀವೋ ಅಷ್ಟೇ ಈ ಕಡೆನೂ ಮಾಡಬೇಕು. ಈ ಕಡೆ 3 ಮಾಡಿದರೆ ಈ ಕಡೆನೂ 3 ಮಾಡಬೇಕು. ಎಷ್ಟು ಮಾಡ್ತೀವೋ ಅಷ್ಟು 2 ಸೈಡು ನೋಡಿ. ಸೈಡ್ ಪ್ಯಾಟ್ ಶುಗರ್ ಕಂಟ್ರೋಲ್ ಈ ರೀತಿ ನೋಡಿ, ಈ ಟೈಪು. ಆಮೇಲೆ ಬ್ಯಾಕ್ ಸೈಡು ಕುರ್ಚಿ ತೆಗಿಯಕ್ಕೆ ಹಿಂದೆ ಸರ್ಸೋದನ್ನ ಅದನ್ನು ನೋಡಿ. ಇದು ಬೆನ್ನು ಸೊಂಟನೂ ಫ್ಯಾಟಿಗೆ ಅನ್ಸಿಲ್ಲ ನೋಡಿ. ಕೈಯನ್ನು ಅಗಲ ಮಾಡಬೇಕು ಈ ರೀತಿ ನೋಡಿ. ಬ್ಯಾಕ್ ಸೈಡ್ ರನ್ನಿಂಗ್ ಈ ಟೈಪ್ ಈ ರೀತಿ ನೋಡಿ. ಹಿಂಗೆಲ್ಲ ಈಸಿಯಾಗಿ ನಾವು ಮಾಡ್ಬೋದು. ಸೈಕ್ಲಿಂಗ್, ವಾಕಿಂಗ್ ನೋಡಿ. ಫ್ಯಾಟ್ ಆ್ಯಂಡ್ ಬ್ಯಾಕ್ ಪೇನ್ ಈ ರೀತಿ. ಇದು ಮಂಡಿ ಸೊಂಟ ಫ್ಯಾಟ್ ಈ ರೀತಿ. ಆಮೇಲೆ ನಾವು ಚೇರಲ್ಲಿ ಕುಂತ್ಕೊಂಡು ಮಾಡ್ಬೋದು ನೋಡಿ. ಚೇರಲ್ಲಿ ಮಾಡುವಾಗ ಎದೆ ಮ್ಯಾಟ್ ಹಾಕ್ಬೋದು. ಟೈಲ್ಸಲ್ಲಿ ಸ್ಲಿಪ್ ಆಗುತ್ತೆ. ಈಗ ಮೊಣಕಾಲು ನಿಮಗೆ ಡಾಕ್ಟರ್ ಈ ರೀತಿ ಫೋಲ್ಡ್ ಮಾಡೋಕ್ಕೆ ಹೇಳ್ತಾರೆ ಇವಾಗ ಮೂಳೆ ಸೋದಿದೆ ಅಂತ ಹೇಳ್ತಾರೆ, ಬಾವು ಬರ್ತಾನೆ ನೋಡಿ. ಪೇನ್ ಬರುತ್ತಲ್ಲ, ನಾವು ಚೇರಲ್ಲಿ ಕುಂತ್ಕೊಂಡು ಈ ಥರ ಒಂದು 10 ಸಾರಿ ಮಾಡಿ ಸಾಕು ಈ ಟೈಪ್. ಈಗ ನಾವು ಹಂಗೆ ಫೋಲ್ಡ್ ಮಾಡೋದು ಇದರಲ್ಲಿ ಮಾಡೋಕ್ಕೆ ವ್ಯತ್ಯಾಸ ಇದೆ. ಇದು ಫುಲ್ ಬಾಡಿ ವರ್ಕ್ ಆಗುತ್ತೆ ಪೂರ್ತಿ. ನಮಗೆ ಶೋಲ್ಡ್ರು, ಬೆನ್ನು, ಸೊಂಟ, ಮಂಡಿ ಈ ರೀತಿ ನೋಡಿ. ಇದು ಒಂದೊಂದೇ ಕಾಲು ಈ ಟೈಪ್ ಈ ರೀತಿ ನೋಡಿ. ಆಮೇಲೆ ಶೋಲ್ಡ್ರು ಈ ರೀತಿ ಈ ಟೈಪು ನೋಡಿ. ಹಿಂಗೆಲ್ಲ ಈಜಿಯಾಗಿ ನಾವು ಮಾಡ್ಬೋದು, ತುಂಬ ಒಳ್ಳೆಯದಿದೆ. ಆಮೇಲೆ ಸ್ಟ್ರೋಕ್ ಪೇಷಂಟ್ ಇದ್ದರೆ ಮೇಲೆ ಉಕ್ಕಿ ಕಟ್ಬೇಕು ನೋಡಿ. ನೋಡಿ, ಸ್ಟ್ರೋಕ್ ಪೇಷಂಟ್ ಇದ್ದರೆ ಮೇಲೆ ಉಕ್ಕಿ ಈಗ ಹೌದು ನೋಡಿ. ಉಕ್ಕ ಮೇಡಮ್ ಸ್ಟ್ರೋಕ್ ಪೇಷಂಟ್ ಇದ್ದರೆ ಮೇಲೆ ಉಕ್ಕಿ ಕಟ್ಟಿ ಈಗ ಬೆಡ್ ಮೇಲೆ ಇರ್ತಾರೆ ಪೇಷಂಟ್, ಅವ್ರಿಗೆ ಫುಲ್ ಬಾಡಿನ ವರ್ಕ್ ಆಗಲ್ಲ. ಅಂಥವ್ರು ಕಟ್ಟಬೇಕಂದ್ರೆ ಅವ್ರು ಮೇಲೆ ಉಕ್ಕಿ ಕಟ್ಟಿ ಅವ್ರ ಕಾಲಿಗೆ ಹಾಕಿ ನಾವೇ ಏನು ಮಾಡ್ಬೇಕು ರೀ, ಏನು ಮಾಡ್ಬೇಕು, ಜಗ್ ವರ್ಕ್ ಮಾಡಿ 20 ಜಗ್ಗಿ ಇನ್ನೊಂದು 2 ಚೇರ್ ಬಿಟ್ಕೊಡ್ತೀವಿ ಮೇಡಮ್. 2 ಚೇರ್ ಇಬ್ಬರು ಯಾರು ಕೊಡ್ತೀವಿ ಮೇಡಮ್. ಈ ಕಡೆ ಬನ್ನಿ ಮೇಡಮ್, ಅಡ್ಜಸ್ಟ್ ಮಾಡಿಕೊಡ್ರಿ. ಏನು ಆಗ ಬಿಡಲ್ಲ, ಬಾಡಿ ವರ್ಕ್ ಅಲ್ಲ. ಅವ್ರ ಕಾಲಿಗೆ ಹಾಕಿ ನಾವೇ ಎಳಿಬೇಕು, ಮಾಡಿಸ್ಬೇಕು. ಈ ಕೆಲವರು ಒಂದು ಸೈಡ್ ಬಲ ಇರಲ್ಲ, ಒಂದು ಸೈಡ್ ಬಲ ಇರುತ್ತೆ. ಯಾವ ಕಡೆ ಬಲ ಇಲ್ಲ ಆ ಕಡೆ ಕಾಲಿಗೆ ಹಾಕ್ಬೇಕು. ಈಗ ಈ ಕಡೆ ಕಾಲಿಗೆ ಹಾಕ್ತಾಗೆ ಮೇಡಮ್ ಇಲ್ಲ ಆಗಲ್ಲ, ಜಸ್ಟ್ ಹಿಂದೆ ಆಗ್ತದೆ ನೋಡಿ. ಈಗ ಯಾವ ಕಡೆ ಬಲ ಇಲ್ಲ ಆ ಕಡೆ ಕಾಲಿಗೆ ಹಾಕ್ಬೇಕು. ಈಗ ಈ ಸೈಡ್ ಬಲ ಇಲ್ಲ, ಈ ಕಡೆ ಕಾಲಿಗೆ ಹಾಕಿದ್ರಿ ಕೈಯನ್ನು ವರ್ಕ್ ಆಗ್ತದೆ. ಈ ಕೈಯನ್ನು ನಾವು ಯೂಸ್ ಮಾಡ್ಬೇಕಾಗುತ್ತೆ ಈ ರೀತಿ ನೋಡಿ. ಈ ಕಡೆ ನಾವು ಎಷ್ಟು ಮಾಡ್ತೀವೋ ಅಷ್ಟೇ ಈ ಕಡೆನೂ ಮಾಡಿಸ್ಬೇಕು. ಮತ್ತು ಒಂದು ಸೈಡ್ ಚೆನ್ನಾಗಿದೆ ಅಂತ ಬಿಟ್ಬಿಟ್ರೆ ಅವ್ನು ಒಂದು ಸೈಡ್ ಆಗಿಬಿಡ್ತಾನೆ, ಆಮೇಲೆ ಹಿಂಗೆ ಆಗ್ಬಿಡ್ತಾವೆ. 2 ಕಡೆನೂ ಮಾಡಿಸ್ಬೇಕು. ಈ ಕಡೆ
ಮೊಣೆ ಎಷ್ಟು ಮಾಡ್ತೀವೋ ಅಷ್ಟೇ ನೋಡಿ. ಈ ರೀತಿ ಈ ರೀತಿ. ಆಮೇಲೆ ಕೈಯಲ್ಲಿ ಬಲ ಇರಲ್ಲ, ಕೈಗೆ ಹಾಕೋದು. ಇದು ನಾವು ಹಂಗೆ ಎಷ್ಟು ಹೊತ್ತು ನಿಲ್ಸೋಕ್ಕಾಗುತ್ತೆ, ಎಷ್ಟು ಮೂಮೆಂಟ್ ಮಾಡ್ಬೋದು ಇದು ನೋಡಿ ಮೇಡಮ್. ಒಂದು ನಿಮಿಷ ಕೇಳಿಸ್ಕೊಂಡು, ಇದು ಕೈ ಏನಾಗುತ್ತೆ ಪೂರ್ತಿ ಈ ಥರ ಲಿಫ್ಟ್ ಆಗುತ್ತೆ. ನಾವು ಇದು ಎಳೆಯೋದ್ರಿಂದ ನೋಡಿ ಇದು ಕೈ ಏನಾಗುತ್ತೆ ನೋಡಿ ಈ ಥರ ಪೂರ್ತಿ ಲಿಫ್ಟ್ ಆಗುತ್ತೆ. ಇದು ನಮಗೆ ಪೂರ್ತಿ ಶೋಲ್ಡ್ರು ಬೆನ್ನು ಸೊಂಟ. ಈಗ ತುಂಬ ಕೆಲಸ ಮಾಡಿದ್ರೆ ಏನಾಗುತ್ತೆ ಕೈ ಈ ಥರ ಡೈಲಿ ಮಾಡ್ತಾ ಬಂದರೆ ಪೇನ್ ಬರ್ತೀನಿ. ಶುಗರ್ ಇರೋದು ಶೋಲ್ಡ್ರು ಬೆನ್ನು ಎಲ್ಲ ಬರ್ತಾ ಇರುತ್ತೆ ಅಲ್ವಾ. ಈ ಥರ ಎಲ್ಲ ಡೈಲಿ ಮಾಡ್ತಾ ಬರ್ಬೋದಲ್ಲ, ಮಾಡ್ಬೋದಾ? ಒಳ್ಳೇದಿದೆಯಾ? ಇದ್ರಲ್ಲಿ 160 ಟೈಪ್ ಮಾಡ್ಬೋದು ಮೇಡಮ್. ಇದ್ರಲ್ಲಿ 160 ಟೈಪ್ ಮಾಡ್ಬೋದು. ಅಂದರೆ ಉಕ್ಕೆಲ್ಲ ಹಾಂ ವಿಡಿಯೋ ಕಳಿಸ್ತೀವಿ. ಇಲ್ಲಿ ಉಕ್ಕಿಲ್ಲ ನಮಗೆ ತೋರ್ಸೋಕ್ಕೆ ಅಷ್ಟು ಆಗಲ್ಲ. ಯಾರೋ ಯಾರೋ ಬೇಡಪ್ಪ, ಇವಂಗೆ ಕಳಿಸ್ತಾರೆ. ನಮ್ಮ ಕೆಲಸದ ಅದೇ ತಂದೆ ನಾವು. ಸಾಕಾಸ್ ಸಾಕಾಸ್. ಇವಂಗೆ ಫೋನ್ ಹಚ್ಬೇಕು ಪತ್ತಾಪುರ. ಕಾಲು ಮಡ್ಸ್ಬಾರ್ದ್ರಿ. ಹಾಂ ಓಕೆ. ಈಗ ಆ ಕಡೆ ಮಾಡ್ತೀವಿ. ಈ ಕಡೆ ಹೋಗ್ತೀರಾ? ಈ ಕಡೆ ಹೋಗ್ತಾ ಮಾಡಿ. ಇದು ನೋಡುವಾಗ ನಮ್ಗೆ ಏನು ಅನಿಸುತ್ತೆ, ಕೈ ಕಾಲಿಗೆ ಅಷ್ಟೇ ವರ್ಕ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಬಟ್ ಅವ್ರು ಮಾಡೋದು ಗೊತ್ತಾಗುತ್ತೆ, ಫುಲ್ ಬಾಡಿ ವರ್ಕ್ ಆಗುತ್ತೆ. ಡೈಲಿ ಕೌಂಟ್ ಮಾಡಿ ಒಂದು 10 ಟೈಮ್ ಮಾಡಿರ್ತಾರೆ. ಫಿಸಿಯೋಥೆರಪಿ ಹೋದ್ರೆ ಎಷ್ಟು ಸಿಗುತ್ತೆ ಪ್ರಾಕ್ಟೀಸಿಗೆ? ಹಾಂ ಮನೇಲಿ ಈಸಿಯಾಗಿ ಮಾಡ್ಬೋದಾ? 2 ಇರುತ್ತೆ, 2 ಮಾಡಿ 2 ಹಾಂ ಓಕೆ. ಕೇಳಿಸ್ಕೊಳ್ಳಿ. ಓಕೆ ಕೇಳಿಸ್ಕೊಳ್ಳಿ. ಈಗ ಒಂದು ಡಿಸ್ಕೌಂಟ್ ಇರುತ್ತೆ. ಈಗ ತರ್ತಾರಲ್ಲ, ಈಗ ನಮ್ಮ ಕಾಲು ವೇಟ ನಾವೇ ತೊಗೊಂಡು ನಿಲ್ಲಿಸಿದ್ದು. ಈ ಥರ ನಿಲ್ಲಿಸ್ತಾ ಬಂದರೆ ಬ್ಯಾಕ್ ಪೇನ್ ಬರ್ದೇನೆ ಜ್ಯೂಸ್ ನಾವೇನು ಮಾಡ್ತೇವೆ, ಬ್ಯಾಕ್ ಪೇನ್ ಬಂದ ನಂತರ ಮಾಡ್ತೀವಿ. ಹಿಂಗೆ ಹಿಡ್ಕೊಂಡು ಡಾಕ್ಟರ್ ಹತ್ರ ಬರ್ತೀವಿ. ಚಲೋ ಯೂಸ್ ಆಗಲ್ಲ. ಇದು ನೋಡಿ ವಿಚಾರ ಮಾಡಿ. ಇದು ಮಂಡಿ ಸೊಂಟ ಹೊಟ್ಟೆಗೆ ಪ್ರೆಷರ್ ಬೀಳುತ್ತೆ ಅಂತ ಪ್ಲೀಸ್ ಮೇಡಮ್. ಒಂದು ನಿಮಿಷ. ಇದು ಮಂಡಿ ಸೊಂಟ ಹೊಟ್ಟೆಗೆ ಪ್ರೆಷರ್ ಬೀಳುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಮಾಡಿದ್ರೆ ಮಾತ್ರ ನೋಡಿರಾಗಲ್ಲ. ಅಯ್ಯ ಕಡಿಮೆ ಒದ್ದಾಡೋದು ನಾನು ನೋಡಿದ್ದೆ ಕಣ, ನನಗೆ ಕಡಿಮೆ ಆಗಿಲ್ಲ ಅಂತ ಆಗಲ್ಲ. ಹಾಂ ಸೈಕ್ಲಿಂಗ್ ಮಾಡಿ ಸರ್. ಓಕೆ ಈಗ ಆ ಕಡೆ ಮಾಡಿ. ಓಕೆ ಕಾಲು ಕುಂದಾಗ ಮಾಡುತ್ತೆ. ಆಗಲ್ಲ ಆಗಲ್ಲ. ಬಿಡಿ ಲೂಸ್ ಬಿಡಿ, ಇನ್ನೂ ಒಳಗೆ ಮಾಡಿ. ಹಾಂ ಓಕೆ ಬರಲ್ರಿ ಒಮ್ಮೆಲೆ. ನಮ್ಮ ಕುರ್ಚಿ ಮುಗಿದ್ರಿ. ಓಕೆ ಮಾಡ್ತೀವಿ. ಇದು ನೋಡಿ ಮಾಡ್ತೀವಿ.
ಅದು ನೋಡ್ರಿ ಕುರ್ಚ ಮುರಿದಿತ್ತು. ಇದು ನೋಡಿ ಪೂರ್ತಿ ನಮಗೆ ಶೋಲ್ಡರ್ ಬೆನ್ನು ಸೊಂಟ ಮಂಡಿಗೆ ಗೊತ್ತಾತ್ರಿ. ಒಂದು 10 ಸರಿ ಈ ಥರ ಮಾಡ್ತಾ ಬಂದೆ. ಇದು ರಿಯಲಿ ಪೇನ್ ಇದು ಆಗತ್ತೆ ನೋಡ್ರಿ. ಅಲ್ಲಿ ಸರ್ ಒಳ ಮಾಡ್ಸ್ಬೇಕು ಕಾಲು ಒಂದು ಸ್ವಲ್ಪ. ಸುರೇಶ್ ಕುರ್ಚೆ ನಮ್ಮ ಆಟ ಕಲ್ತ್ರ ಬರೋಬ್ಬರಿ ಅದು. ಏ ದಾಪಿದ್ದಾರ ಇದು ಭಾರಿ ಎಫೆಕ್ಟ್ ಐತೆ ನೋಡ್ರಿ. ಇಲ್ಲೆಲ್ಲ ಶೋಲ್ಡ್ರು ಕರೆಕ್ಟ್ ಹಾಕಿ ಈ ಮಾಡ್ರೆ ನಾ ಇಟ್ಟಕ ಸುಸ್ತಾಂದಿ ಮರ ಅದ ಎಕ್ಸರ್ಸೈಸ್ ಮಾಡಂಗಿಲ್ಲ. ಒಟ್ಟ 50 ಅದ ಫಿಕ್ಸ್. ಇದು ನೋಡಿ ಏಜ್ ಆದ್ರೆ ಮೊಣಕಾಲು ನೋವು ಅಂತ ಹೇಳ್ತಾರೆ. ಎಲ್ಲರೂ ಕುತ್ಕೊಂಡು ಡೈಲಿ ಈ ಥರ ಮಾಡಿಸ್ತಾ ಬಂದ್ರೆ ಬೇರೆ ಕಡೆನೇ ಅಂದರೆ ಮಾಡಿಸ್ಬೇಕು ಅಷ್ಟೇ, ಮಾಡಬೇಕು ನಾವು ಕೂಡ. ಮತ್ತೆ ಇದೊಂದು ಎಕ್ಸರ್ಸೈಸ್ ನಾ ಮಾಡ್ತೀನಿ ಮಾಮ. ಒಂದ್ ಕಡೆ ನಾ ಎರಡು ಒಮ್ಮೆ ಹೇಳಿರತ್ರ ಅಂಕಲ್. ಸ್ಲೋ ಬೇಕಾದಲ್ಲಿ ಅಕ್ಕ ಜಗ್ಗುದು, ಜೋರ್ ಬೇಕಾದಲ್ಲಿ ನಾ ಜಗ್ಗುದು. ಕರೆಕ್ಟ್ ಮಾಮಾರಿ ನೀ ಹಿಂಗೆ ಮಾಡಿದ್ರೆ ಒಟ್ಟು 15 ದಿವ್ಸನಾಗ ಅಗದಿ ಸ್ಲಿಮ್ ಆಗಿಬಿಡ್ತದೆ. ಇಲ್ಲ ಸ್ಲೋ ಬೇಕಾದ್ರೆ ವಿದ್ಯಾಕ ಜೋತ್ ಬಿಡುದು, ವಾಚ್ ಬೇಕಾದ್ರೆ ನಾ ಈ ಕಡೆ ಜೋತ್ ಬಿಡುದು. ಮೇಡಮ್ ಮಾತಾಡ್ತಾರೆ, ಕೇಳಿಸ್ಕೊಡೋಣ. ಹೋದಾಗ ನಾವು ಕೇಳ್ದಂಗೆ ಆಗ್ಬಿಟ್ಟಿರ್ತೀವಿ.